ಇವತ್ತಿದ್ದ ಟೈಮ್ ನಾಳೆ ಇರಲ್ಲ, ನಾಳೆ ಇದ್ದ ಟೈಮ್ ನಾಡಿದ್ದಿರಲ್ಲ. ಇವಾಗಿನ ಕಾಲ ಅದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಹಾಕುವ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ, ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಮತ್ತು ನಿಮ್ಮದು ಏನೇ ಇದ್ರೂ ಕಮೆಂಟ್ ಹಾಕಿ ನಾವು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ. ಇವತ್ತು ಏನಂತ ಹೇಳಿದರೆ, ಕೆಲವೊಂದು ವಿಷಯಗಳನ್ನು ನಾವು ಏನು ಗೊತ್ತಿದ್ರೂ ಗೊತ್ತಿಲ್ಲದಂಗೆ ಇರಬೇಕು, ಕಣ್ಣಲ್ಲಿ ನೋಡಿದ್ರೂ ಕಣ್ಣಲ್ಲಿ ನೋಡದಾಗೆ ಇರಬೇಕು. ಇವಾಗಿನ ಕಾಲದಲ್ಲಿ ಒಳ್ಳೆಯದು ಕೆಟ್ಟದಂತ ಹೇಳಕ್ಕೆ ಹೋದರೆ ನಾವೇ ಕೆಟ್ಟವರಾಗಿ ಬಿಡ್ತೀವಿ. ಅದಕ್ಕಾದಷ್ಟು ನಾವು ಸೈಲೆಂಟ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಹೋದರೆ ಆಗಲ್ಲ. ಕೆಲವೊಂದು ವಿಷಯಗಳು ನಮ್ಮ ಕೆಲಸ ಏನಿದೆ ಅದರ ಮೇಲೆ ನಾವು ಗಮನ ಕೊಡಬೇಕಾಗತ್ತೆ. ಕೆಲವೊಂದು ಕಣ್ಣಲ್ಲಿ ನೋಡಿದ್ರೂ ನೋಡ್ದಂಗೆ ಇದ್ರೇ ಒಳ್ಳೆಯದು. ಏನಾದ್ರೂ ಅವ್ರಿಗೆ ನೋವಾದಾಗ, ಅವ್ರಿಗೆ ಆ ಪರಿಸ್ಥಿತಿನ ಗೊತ್ತಾದಾಗ ಮಾತ್ರ ಅರ್ಥ ಆಗೋದು, ಇಲ್ಲಾಂದರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ನೋಡಿದ್ರೂ ನೋಡ್ದಂಗೆ ಇರಬೇಕಾಗತ್ತೆ. ಹಾಗೆಯೇ ಅದೇ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೋಡ್ದಂಗೆ ಇದ್ರೇ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವೊಂದು ವಿಷಯಗಳಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೈಯಲ್ಲಾದರೆ ಒಳ್ಳೇದು ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ಒಳ್ಳೇದು ಮಾಡ್ಕೊಳ್ಳಿ. ಬಾಯಲ್ಲಿ ಮಾತು ವೇಸ್ಟ್ ಮಾಡೋದಕ್ಕಿಂತ ಕೈಯಲ್ಲಿ ಕೆಲಸ ಮಾಡಿ ತೋರಿಸಿ, ಓಕೆನಾ? ಬಾಯಲ್ಲಿ ಮಾತು ಜಾಸ್ತಿ ಮಾತಾಡೋದಕ್ಕಿಂತ ಸ್ವಲ್ಪ ಕೆಲಸದ ಮೇಲೆ ಕೆಲಸ ಆಗಲಿ, ಒಳ್ಳೆಯದಾಗಲಿ ಮಾಡಿ. ಆವಾಗ ನಿಮಗೂ ಒಳ್ಳೆಯದಾಗುತ್ತೆ, ಖುಷಿ ಆಗುತ್ತೆ. ಯಾವುದೇ ಆಗಲಿ ಕೆಲಸದ ಮೇಲೆ ತೋರಿಸಿ, ಯಾವುದೇ ಇದ್ರೂ ಮಾತಿನ ಮೇಲೆ ತೋರಿಸಿ ಏನೂ ಪ್ರಯೋಜನ ಇಲ್ಲ. ಮಾತು ಇವತ್ತು ಮಾತಾಡಿ ಹೋಗುತ್ತೆ, ಓಕೆನಾ? ಇವತ್ತು ಮಾತಾಡಿದ್ದು ಇವತ್ತು ಹೋಗುತ್ತೆ, ಇನ್ನೊಂದು ಬಾಯಿಗೆ ಹೋಗುತ್ತೆ, ಅಷ್ಟೇ ಹೊರತು ಅದರಲ್ಲಿ ಏನು ಬರಲ್ಲ. ನಿಮ್ಮ ಕೆಲಸದ ಮೇಲೆ ತೋರಿಸಿ ಯಾವುದೇ ಇದ್ರೂ. ಇಲ್ಲಿ ಒಳ್ಳೆಯದು ಕೆಟ್ಟದಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ, ಅಲ್ಲಿ ಭಗವಂತ ಒಬ್ಬರು ಇದ್ದಾರೆ, ಅವ್ರು ನೋಡ್ಕೋತಾರೆ. ನಾವು ಯಾಕೆ ಟೆನ್ಷನ್ ಮಾಡಬೇಕು? ನಾನಂತೂ ಟೆನ್ಷನ್ ಮಾಡಲ್ಲ. ಮುಂದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾರ ವಿಡಿಯೋ ತಗೊಂಡು ಬರ್ತಾಯಿದ್ದೀನಿ ಅಂದರೆ ಹೇಳ್ತೀನಿ. ನನಗೆ ಯಾರ್ದು ಕಮೆಂಟ್ ಬಂದಿದೆ, ಮೊನ್ನೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಯಾರ್ದು ಕಮೆಂಟ್ ಬಂದಿದೆ ಅಂತೇಳಿ ನಾನು ನೋಡ್ತೀನಿ. ಕಮೆಂಟು ತುಂಬ ಜನದ್ದು ಬಂದಿದೆ. ಥ್ಯಾಂಕ್ ಯು, ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೀವು ಸಪೋರ್ಟ್ ಮಾಡ್ತಾ ಇದ್ರಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಟೈಮ್ ಇರುವಾಗ ಅದರಲ್ಲಿ ಸ್ವಲ್ಪ ಟೈಮ್ ನಿಮಗೆ ಕೊಡ್ತೀನಿ ಅಷ್ಟೇ, ಸಪೋರ್ಟ್ ಮಾಡೋಕ್ಕೆ. ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರಯತ್ನ ಖಂಡಿತ ಪಡ್ತೀನಿ ಸಪೋರ್ಟ್ ಮಾಡೋಕ್ಕೆ. ಹಾಗೆಯೇ ನನಗೆ ಯಾರ್ದು ಕಮೆಂಟ್ ಬಂದಿದೆ ಅಂದರೆ, ನಮ್ಮದು ಪ್ರಮೋಟ್ ಮಾಡಿ ಸಿಸ್ಟರ್ ಅಂತೇಳಿ ಕಮೆಂಟ್ ಹಾಕಿದ್ದಾರೆ. ನಮ್ಮ ಸ್ವಾತಿ ಸಿಸ್ಟರು ಫಸ್ಟ್ ಹೇಳಿದ್ದಾರೆ, ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ ನೀವು ಸಪೋರ್ಟ್ ಮಾಡಿದ್ರಲ್ಲಿ ನಮ್ಮ ಚಾನೆಲ್ಗೂ ಸ್ವಲ್ಪ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ, ಅವ್ರದ್ದು ನಾಳೆ ನೋಡ್ತೀನಿ, ಅವ್ರದ್ದು ನಾಳೆ ವಿಡಿಯೋ ಮಾಡ್ತೀನಿ. ಇನ್ನೊಬ್ರದ್ದು ಯಾರ್ದು ಅಂತ ನಾಳೆ ಹೇಳ್ತೀನಿ. ಸ್ವಾತಿ ಲಾಗ್ಸ್ ಅಂತೇಳಿ ಚಾನೆಲ್ ಇದೆ ನೋಡಿ, ಸ್ವಾತಿ ಸಿಸ್ಟರ್. ಇದು ಆಲ್ಮೋಸ್ಟು ಅವ್ರದ್ದು 1 ಇಯರ್ ಆಯಿತು. 1 ಇಯರ್, ಇನ್ನಷ್ಟೇ 1 ಇಯರ್ ಆಗುತ್ತೆ ಅವರ ಚಾನೆಲ್ಗೆ. ಪ್ಲೀಸ್ ಅವರ ಚಾನೆಲ್ ನೀವು ವಿಸಿಟ್ ಆಗಿಲ್ಲ ಅಂದರೆ ಖಂಡಿತ 1K ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಇವಾಗ ಹೆಚ್ಚಿನವರು ಲೈವ್ಗೆ ಬರ್ತಾ ಇದ್ದಾರೆ, ಅವರು ಹೆಚ್ಚಿನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ನೋಡಿರಬೇಕು, ನೀವು ಕೆಲವರು ನೋಡಿರಬೇಕು. ನೋಡದವರು ನನ್ನ ಸಬ್ಸ್ಕ್ರೈಬರ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನೀವು ಅವ್ರಿಗೂ ಸ್ವಲ್ಪ ಆ ಟೈಮನ್ನು ಸ್ವಲ್ಪ ಕೊಡಿ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಾತಿ ಲಾಗರ್ ಅಂತ ಇದ್ದಾರೆ ನೋಡಿ, ಅವ್ರದ್ದು 838 ಸಬ್ ಇರೋದು. ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 1 ಇಯರ್ ಆಯಿತು. 1 ಇಯರ್ಗೆ ಇನ್ನೂ ಸ್ವಲ್ಪನೇ ದಿನ ಇರೋದು. 1 ಇಯರಲ್ಲಿ ಅವರು 1K ಸಬ್ ಕಂಪ್ಲೀಟ್ ಆದರೂ ಮಾಡ್ಕೋಬೇಕು. ಹಾಗೆಯೇ WHನೂ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಪ್ಲೀಸ್ ಅವ್ರಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. 838 ಸಬ್ಸ್ಕ್ರೈಬರ್ ಇದ್ದಾರೆ. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 122 ವೀಡಿಯೋಸು. ಸ್ವಲ್ಪ ಅವರು ಚಾನಲ್ ಇನ್ನು ವೀಡಿಯೋಸ್ ಹಾಕಿ ಸ್ವಾತಿ ಸಿಸ್ಟರ್, ಖಂಡಿತ ಒಳ್ಳೇದು ಆಗುತ್ತೆ. ಆ ಚಾನೆಲ್ನ ಯಾವತ್ತೂ ನೀವು ಚಾನೆಲ್ ಕಡೆ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ, ಆದರೆ ಮಾತ್ರ ಸಾಧ್ಯ ಆಗೋದು ನಮ್ಮದು ಚಾನೆಲ್ ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆ. ನೀವು ವೀಡಿಯೋಸ್ ಹಾಕಿ, ನಿಮಗೆ ಖಂಡಿತ ಸಬ್ಸ್ಕ್ರೈಬ್ ಬಂದೇ ಬರ್ತಾರೆ ಸಬ್ಸ್ಕ್ರೈಬರು. ಹಾಗೆಯೇ ನೋಡಿ, ಇವರ ಚಾನಲ್ಗೆ ನೀವು ಯಾರೆಲ್ಲ ವಿಸಿಟ್ ಆಗಿಲ್ಲ ಪ್ಲೀಸ್ ವಿಸಿಟ್ ಆಗಿ, ಕೈ ಮುಗಿದು ಕೇಳ್ಕೊತೀನಿ, ವಿಸಿಟ್ ಆಗಿ.
ಎಲ್ಲರೂ ಚಾನೆಲ್ ಮಾಡ್ತಾರೆ. ನಮ್ಮದು ಸಪೋರ್ಟ್ ಎಲ್ಲರಿಗೆ ಇರಲಿ, ನಿಮ್ಮ ಸಪೋರ್ಟನ್ನು ಎಲ್ಲರಿಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸ್ವಾತಿ ಸಿಸ್ಟರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ಗೆ ನೀವು ಜಾಯಿನ್ ಆಗಿ ಅವರ ಚಾನಲ್ಗೆ ಹೋಗ್ಬೋದು, ಓಕೆನಾ. ನಾನು ಚಾನಲ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರದ್ದು ಶಾರ್ಟ್ಸ್ ವಿಡಿಯೋನೂ ಮಾಡ್ತಾರೆ, ಹಾಗೆಯೇ ವೀಡಿಯೋಸು ಹಾಕ್ತಾ ಇರ್ತಾರೆ. ಅವರ ಎಲ್ಲ ವಿಡಿಯೋ ಚೆನ್ನಾಗಿ ವೀಡಿಯೋಸ್ ಓಡ್ತಾ ಇದೆ. ಸ್ವಾತಿ ಸಿಸ್ಟರ್ ನೀವು ವೀಡಿಯೋಸ್ ಇನ್ನೂ ಹಾಕಿ ಪ್ರಯತ್ನ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಯಾವುದು ಆಗಲ್ಲ ಅಂತಿಲ್ಲ ನಮ್ಮ ಕೈಯಲ್ಲಿ. ನಾವು ಶ್ರಮ ಪಟ್ಟರೆ ಖಂಡಿತ ಆಗೇ ಆಗುತ್ತೆ ಯಾವುದಾದ್ರೂ. ನಾವು ಅವರು ನೋಡಿಲ್ಲ ಇವರು ನೋಡಿಲ್ಲ ಅಂತಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರುವ ಖಂಡಿತ ಒಂದಲ್ಲ ಒಂದಿನ ದೇವರು ಕಣ್ಣು ಬಿಟ್ಟೇ ಬಿಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತೇಳಿ ಭರವಸೆಯಲ್ಲಿ ಮುಂದೆ ಸಾಗೋಣ. ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಎಲ್ರಿಗೂ. ಇನ್ನೊಬ್ಬರು ಬ್ರದರ್ಸ್ ಚಾನಲ್ ಇದೆ, ಮಾಡ್ತೀನಿ, ಖಂಡಿತ ನಾನು ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಸ್ವಾತಿ ಲಾಗರ್ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಟೈಮ್ ಹೋಗಿ ವಿಸಿಟ್ ಮಾಡಿಕೊಂಡು ಬನ್ನಿ. ಬರ್ತೀರಾ ಅಲ್ವಾ? ಖಂಡಿತ ಬರ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ. ತುಂಬ ಲಾಗ್ಗಳು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋದ ವೀಡಿಯೋಗಳು ಹಾಕ್ತಾರೆ, ಹಾಗೆಯೇ ರೆಸಿಪಿ ವೀಡಿಯೋಗಳನ್ನು ಹಾಕ್ತಾರೆ. ನೋಡಿ, ಎಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡೋಣ, ಖಂಡಿತ ಸಪೋರ್ಟ್ ಮಾಡಿ. ನನ್ನದೊಂದು ಸಪೋರ್ಟ್ ಇದ್ದೇ ಇರುತ್ತೆ. ಬರೀ ಲೈವಲ್ಲಿ ಬಂದು ಸಪೋರ್ಟು ಅಂತ ಹೇಳಿದರೆ ಸಾಕಾಗಲ್ಲ. 4 ಜನಕ್ಕೆ ಗೊತ್ತಾಗಬೇಕು ಅಂತ ಸಪೋರ್ಟ್ ಮಾಡಬೇಡಿ. ನಿಮ್ಮ ಮನಸ್ಸಾಕ್ಷಿಯಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ಮನಸ್ಸಾಕ್ಷಿಯಾಗಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆಯಿಂದ ಒಂದು ಇಟ್ಕೊಂಡು ಆ ಥರ ಮಾಡಬೇಡಿ. ನಮಗೆ ಒಳ್ಳೆಯದು, ನಮ್ಮ ಒಳ್ಳೆತನ ನಮಗೆ ಗೊತ್ತಿದ್ರೆ ಸಾಕು, ಇನ್ನೊಬ್ರಿಗೆ ಗೊತ್ತಾಗಬೇಕು ಅಂತ ಏನಿಲ್ಲ. ನಾವು ಒಳ್ಳೆಯವರು, ನಾವು ಕೆಟ್ಟವರು ಅಂತೇಳಿ ನಮ್ಮ ಕೆಲಸವನ್ನು ನಾವು ಮುಂದುವರಿಸೋಣ. ಹಾಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಲಿ, ಸಿಸ್ಟರ್ಸ್ ಆಗಲಿ, ಬ್ರದರ್ಸ್ ಆಗಲಿ, ಟೈಮ್ ಇದ್ದರೆ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ. ಆ ಸಪೋರ್ಟ್ ನಿಮಗೆ ಖಂಡಿತ ಸಿಗುತ್ತೆ, ಓಕೆನಾ. ನೀವು ಅವ್ರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡಬೇಡಿ. ಆ ಯೋಚನೆ ಮಾಡಿದರೆ ತಪ್ಪಾಗುತ್ತೆ. ಒಂದು ಟೈಮ್ ಇದ್ದರೆ ಯಾರದೇ ಆಗಲಿ ಒಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ. ಕೆಲವರು ಆ ಥರ ಹೇಳೋದು ಉಂಟು, ನಮ್ಮದು ನೋಡಲ್ಲ, ನಾವು ಯಾಕೆ ಅವ್ರದ್ದು ನೋಡಬೇಕು ಅಂತೇಳಿ. ಆ ಥರ ಮನಸ್ಥಿತಿ ಇಟ್ಕೋಬೇಡಿ, ಯಾಕೆನಾ ಆ ಥರ ಮನಸ್ಥಿತಿ ಇಟ್ಕೊಳ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರಿಗೆ ಸಪೋರ್ಟ್ ಮಾಡಿ. ಮತ್ತು ನನಗೆ ಒಳ್ಳೆಯವಳು ಅಂತೇಳಿ ನನಗೆ ಅಂತೂ ಯಾರೂ ಹೇಳಬೇಕಾಗಿಲ್ಲ. ಕೆಲವರು ಹೇಳ್ತಾರೆ ಅವರು ಒಳ್ಳೆ ರೀತಿಯಲ್ಲಿ ನಾಟಕ ಮಾಡ್ತಾರೆ ಅಂತೇಳಿ. ಖಂಡಿತವಾಗ್ಲೂ ನನಗೆ ಆ ಥರ ಒಳ್ಳೆ ರೀತಿಯಲ್ಲಿ ನಾಟಕ ಮಾಡಿ ನನಗೆ ಏನಾಗಬೇಕು ಅಂತಿಲ್ಲ. ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡೇ ಮಾಡ್ತೇನೆ. ನನಗೆ ಅದೇ ನಾನು ಹೇಳಿದೆಲ್ಲ, ನನಗೆ ಒಳ್ಳೆ ರೀತಿಯಲ್ಲಿ ನಾಟಕ ಮಾಡಿಕೊಂಡು ನನಗೇನು ಆಗಬೇಕಂತಿಲ್ಲ. ನನ್ನ ಟೈಮ್ ಇದ್ದನ್ನು ನಾನು ಅವರಿಗೆ ಟೈಮ್ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟಾಗಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವಳು ಅಲ್ಲ. ನಾನು ಇನ್ನೊಂದು ಮಾತು ತಮ್ಮ ಅಂತ ಹೇಳ್ತೀನಿ ಅಂತೇಳಿ. ಖಂಡಿತ ನನಗೆ ಪ್ರೀತಿ ಕೊಟ್ಟವರನ್ನ ನಾನು ಖಂಡಿತ ತಮ್ಮನೂ ಹೇಳ್ತೀನಿ, ಅಕ್ಕನೂ ಹೇಳ್ತೀನಿ, ಫ್ರೆಂಡು ಅಂತ ಹೇಳ್ತೀನಿ, ಹಾಗೆಯೇ ಡಾರ್ಲಿಂಗು ಕೂಡ ಹೇಳ್ತೀನಿ. ಪ್ರೀತಿ ಕೊಟ್ಟವ್ರಿಗೆ ಪ್ರೀತಿ ಕೊಡೋದು ನಮ್ಮ ಒಂದು ಆತ್ಮಸಾಕ್ಷಿಯಾಗಿ ನಾನು ಪ್ರೀತಿ ಕೊಡ್ತೀನಿ. ಅದು ನನಗೆ ಹೇಟ್ ಮಾಡೋಕ್ಕೆ ಬರಲ್ಲ, ಓಕೆನಾ. ಅದು ನಾನು ಇರೋದು ಇದೇ ಥರ, ಅದನ್ನು ನಾನು ಇದೇ ಥರ ಹೇಳ್ತೀನಿ ಅಷ್ಟೇ, ಅದರಲ್ಲಿ ಏನಿಲ್ಲ. ನಮ್ಮ ಸ್ವಾತಿ ಸಿಸ್ಟರ್ಗೆ ಸಪೋರ್ಟ್ ಮಾಡ್ತೀರಲ್ಲ, ನೀವು ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಳ್ತೀನಿ. ಖಂಡಿತ ಸಪೋರ್ಟ್ ಮಾಡಿ. ಸ್ವಾತಿ ಲಾಗರ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ. ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ. ಆ ದೇವರ ಆಶೀರ್ವಾದದಿಂದನೇ ನಾವು ಇಷ್ಟು ಇರೋಕ್ಕೆ ಸಾಧ್ಯ. ಅಲ್ಲಿ ಚಾನಲ್ ಕಾಣ್ತಾ ಇದ್ದೀನಾ, ಆ ಚಾನಲ್ಗೆ ಹೋಗಿ ವಿಸಿಟ್ ಆಗಿ. ನಮ್ಮ ಥರನೇ ಅವರು ಒಂದು ಚಾನಲ್ ಮಾಡ್ತಾ ಇದ್ದಾರೆ. ನಾವು ಕಷ್ಟಪಟ್ಟಂಗೆ ಅವರು ಕಷ್ಟಪಡ್ತಾ ಇದ್ದಾರೆ. ಸ್ವಾತಿ ಲಾಗರ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೇನೆ, ಓಕೆನಾ. ಹೋಗ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಹೋಗಿ. ಈ ಸ್ಕ್ರೀನ್ ಮೇಲೆ ಒಂದು ಬರ್ತಾ ಇರುತ್ತೆ ಚಾನೆಲ್, ಸ್ವಾತಿ ಲಾಗರ್ ಇತ್ತು. ಥ್ಯಾಂಕ್ ಯು, ಲವ್ ಯು ಆಲ್. ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಚಾನೆಲ್ ಹಾಕಿರ್ತೀನಿ, ಆ ಸ್ಕ್ರೀನ್ ಮೇಲೆ ನೋಡಿ
ಅವರ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ. ಖಂಡಿತ ಅವರೂ ವಿಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮಗೂ ಹಾಗೆಯೇ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ. ಖಂಡಿತ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ. ಎಲ್ರಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಟೈಮ್ ಇದ್ದನ್ನು ಖಂಡಿತ ಟೈಮ್ ಕೊಡ್ತೀನಿ. ಟೈಮ್ ಇಲ್ಲ ಅಂದರೆ ಒಂದೊಂದು ಸಾರಿ ಒಬ್ಬೊಬ್ಬರ ಟೈಮ್ ಒಂದೊಂದು ರೀತಿ ಇರುತ್ತೆ. ಇವತ್ತು ಒಳ್ಳೇದಿದ್ದರೆ ನಾಳೆ ಕೆಟ್ಟದಿರುತ್ತೆ. ಆವಾಗ ಸಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಏನೋ ಕಷ್ಟದಲ್ಲಿದ್ದಾರಾ, ಅಲ್ಲ ಇವತ್ತು ಏನೋ ಫಂಕ್ಷನ್ ಎಲ್ಲೋ ಹೋಗಿದ್ದಾರಾ, ಫಂಕ್ಷನಲ್ಲಾಗಿದ್ದಾರಾ, ಮನೇಲಿ ಬ್ಯುಸಿ ಇದ್ದಾರಾ, ಏನಾದರೂ ಒಂದು ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಅವರು ವೀಡಿಯೋಸ್ನೇ ನೋಡಿಲ್ಲ ಅಂತೇಳಿ ನೀವು ಟೆನ್ಷನ್ ಆ ಥರ ಬೇರೆ ಥರ ಮಾತಾಡೋದು ಆ ಥರ ಎಲ್ಲ ಮಾತಾಡಬಾರ್ದು. ಅವ್ರದ್ದೇ ಆದಂಥ ಅವ್ರಿಗೊಂದು ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಇವತ್ತಿದ್ದ ಟೈಮ್ ನಾಳೆ ಇರಲ್ಲ, ನಾಳೆ ಇದ್ದ ಟೈಮ್ ನಾಡಿದ್ದಿರಲ್ಲ. ಇವಾಗಿನ ಕಾಲ ಅದಿದೆ. ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಟೈಮನ್ನು ನೀವು ಕೊಡಿ, ಅವರ ಟೈಮನ್ನು ನಿಮಗೆ ಖಂಡಿತ ಕೊಡ್ತಾರೆ. ಅವರ ಟೈಮಲ್ಲೂ ನಿಮಗೆ ಚಾನಲ್ಗೆ ಖಂಡಿತ ಬರ್ತಾರೆ. ಇವ್ರು ನೋಡಿದಾರಲ್ವ, ಇವ್ರು ಬರ್ತಾರಲ್ವ ನಮ್ಮ ಚಾನಲ್ಗೆ ಅಂತೇಳಿ ಅವ್ರಿಗೊಂದು ಪ್ರೀತಿ ಇರುತ್ತೆ. ಆ ನೆನಪು ಖಂಡಿತ ಇರುತ್ತೆ ಎಲ್ರಿಗೂ. ಯಾರೇ ಆಗಲಿ ಒಂದು ಟೈಮ್ ಇದ್ದಂಗೆ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಲ್ಲ ತನಕ ಸಪೋರ್ಟ್ ಮಾಡಿದರೆ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನನ್ನ ತಮ್ಮಂದರೆ ಅಕ್ಕ ತಂಗಿದ್ರು ಥ್ಯಾಂಕ್ ಯು ಸೋ ಮಚ್. ಆಲ್ ವೈಟಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್.